ಉದಯಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ದಾಂಧಲೆಗಳನ್ನು ನಾವೆಲ್ಲ ನೋಡಿದ್ವಿ. ಸುಳ್ಳು ವಿಷಯವನ್ನ ಸತ್ಯ ಅನ್ನೋ ರೀತಿಯಲ್ಲಿ ಬಿಂಬಿಸಕ್ಕೆ ಹೊರಟಿರ್ತಕ್ಕಂಥ ಒಂದು ವಿಷಯವನ್ನ ನಿಮ್ಮ ಮುಂದೆ ನಾನು ಇಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಮೊದಲೇ ತಯಾರಿ ಮಾಡಿಕೊಂಡು ಮಾಡಿರ್ತಕ್ಕಂಥ ಗಲಭೆ ಅನ್ನೋದು ನಮಗೆಲ್ಲ ಅತ್ಯಂತ ಸ್ಪಷ್ಟವಾಗುತ್ತೆ. ಪೊಲೀಸ್ ವಾಹನಗಳ ಮೇಲೆ, ಸಾರ್ವಜನಿಕರ ವಾಹನಗಳ ಮೇಲೆ ಕಲ್ಲು ತೂರಾಟ ನಡೆಸಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ಅನ್ನೋ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ವಾಸ್ತವವಾಗಿ ಈ ಗಲಭೆ ನಡೆದಿರ್ತಕ್ಕಂಥದ್ದು ಆ ಒಂದು ಪೋಸ್ಟ್ನಿಂದ ಅಲ್ಲ, ಅದರ ಹಿಂದೆ ಬೇರೆ ವಿಷಯ ಇದೆ ಅನ್ನೋ ಒಂದು ಪರಮ ಸತ್ಯ ವಿಷಯವನ್ನ ನಾನು ನಿಮ್ಮ ಮುಂದೆ ಹೇಳಕ್ ಹೊರಟಿದ್ದೆ. ನಿಮಿಷಾಂಬ ಹೋಮ್ ಪ್ರಾಡಕ್ಟ್ಸ್ ಅತಿ ಹೆಚ್ಚು ವ್ಯಾಪಾರ ವಹಿವಾಟನ್ನು ನಡೆಸ್ತಾ ಇರತಕ್ಕಂಥ ಒಂದು ಮಳಿಗೆ ಆಗಿರೋದು. ಅಲ್ಪಸಂಖ್ಯಾತರ ಮಾಲೀಕರಾದ ಡ್ರೈ ಫ್ರೂಟ್ಸ್ ಶಾಪ್ಗಳಲ್ಲಿ ಆಗೋದಕ್ಕಿಂತಲೂ 3-4 ಪಟ್ಟು ಹೆಚ್ಚು ವ್ಯಾಪಾರ ಈ ನಿಮಿಷಾಂಬ ಹೋಮ್ ಪ್ರಾಡಕ್ಟ್ಸ್ ಆಗ್ತಾ ಇರುವಂತದ್ರಿಂದ ಅನ್ಯ ಧರ್ಮೀಯನೊಬ್ಬ ಇಷ್ಟೊಂದು ವ್ಯಾಪಾರ ಮಾಡ್ತಾ ಇದ್ದಾನಲ್ಲ ಅನ್ನೋ ಒಂದು ಹೊಟ್ಟೆ ಕಿಚ್ಚಿನಿಂದ ಆ ಮಳಿಗೆಯನ್ನ ಹೇಗಾದ್ರೂ ಮಾಡಿ ತಮ್ಮದಾಗಿಸ್ಕೋಬೇಕು ಅಂತ ಹೇಳಿ ತೆರೆಮರೆಯಲ್ಲಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಈ ಅಲ್ಪಸಂಖ್ಯಾತ ಸಮುದಾಯದ ವ್ಯಾಪಾರಸ್ಥರು ಆ ಪೋಸ್ಟ್ ಮಾಡಿದ ಒಂದು ನೆಪವನ್ನು ಇಟ್ಕೊಂಡು 10ನೇ ತಾರೀಕು ಮಾಡಿರ್ತಕ್ಕಂಥ ದಾಳಿ. ಕನ್ನಡ ನಾಡಿನ ಎಲ್ಲ ನಾಗರಿಕರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಕಳೆದ 10ನೇ ತಾರೀಕು ಸೋಮವಾರ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಗಲಭೆ ದಾಂಧಲೆಗಳನ್ನ ನಾವೆಲ್ಲ ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಇಲ್ಲಿ ಒಂದು ವಿಷಯವನ್ನ, ಸುಳ್ಳು ವಿಷಯವನ್ನ ಸತ್ಯ ಅನ್ನೋ ರೀತಿಯಲ್ಲಿ ಬಿಂಬಿಸಕ್ಕೆ ಹೊರಟಿರ್ತಕ್ಕಂಥ ಒಂದು ವಿಷಯವನ್ನ ನಿಮ್ಮ ಮುಂದೆ ನಾನು ಇಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಇವತ್ತು ಪೊಲೀಸರಿಂದ ಬಂಧಿತನಾಗಿರ್ತಕ್ಕಂಥ ಸತೀಶ್ ಅಲಿಯಾಸ್ ಪಾಂಡುರಂಗ ಅವರು ದೆಹಲಿ ವಿಧಾನಸಭೆ ಚುನಾವಣೆ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಅವರು, ಅಖಿಲೇಶ್ ಯಾದವ್ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರ ಚಿತ್ರಗಳಲ್ಲಿ ಎಡಿಟ್ ಮಾಡಿ ಉರ್ದು ಅಕ್ಷರಗಳನ್ನ ಅದರಲ್ಲಿ ಹಾಕಿ ಪೋಸ್ಟ್ ಮಾಡಿದ್ದಾರೆ. ಇದರಿಂದ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ಅನ್ನೋ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಆದ್ರೆ ಆ ಪೋಸ್ಟ್ ಮಾಡಿ ಆಗ್ಲೇ 3-4 ದಿನಗಳು ಕಳೆದಿತ್ತು. ಪೊಲೀಸರು ಕೂಡ ಸತೀಶ್ ಅನ್ನೋ ವ್ಯಕ್ತಿಯನ್ನ ಬಂಧಿಸ್ತಾರೆ. ಅವರನ್ನ ಮಾಧ್ಯಮಗಳಲ್ಲಿ ಸುರೇಶ್ ಅಂತ ಹೇಳಿ ತೋರಿಸಿದ್ದಾರೆ. ಆದ್ರೆ ನಿಜವಾದ ಅವರ ಹೆಸರು ಸತೀಶ್ ಅಲಿಯಾಸ್ ಪಾಂಡುರಂಗ ಅಂತ. ವಾಸ್ತವ ಅಂತಂದ್ರೆ ಈ ಗಲಭೆ ಅತ್ಯಂತ ಪೂರ್ವ ನಿಯೋಜಿತವಾಗಿ ಮೊದಲೇ ತಯಾರಿ ಮಾಡಿಕೊಂಡು ಮಾಡಿರ್ತಕ್ಕಂಥ ಗಲಭೆ ಅನ್ನೋದು ನಮಗೆಲ್ಲ ಅತ್ಯಂತ ಸ್ಪಷ್ಟವಾಗುತ್ತೆ. ಆ ಗಲಭೆ, ಆ ದಾಂಧಲೆಗಳ ವಿಡಿಯೋಗಳನ್ನ ನಾವು ನೋಡಿದಾಗ ಪೂರ್ವ ತಯಾರಿ ಮಾಡಿಕೊಂಡು ಮೂಟೆ ಗಟ್ಟಲೆ ಕಲ್ಲುಗಳನ್ನ ಇವರು ಸಂಗ್ರಹ ಮಾಡಿ ಅದನ್ನ ಪೊಲೀಸ್ ಠಾಣೆ, ಉದಯಗಿರಿ ಪೊಲೀಸ್ ಠಾಣೆ ಮೇಲೆ, ಪೊಲೀಸ್ ವಾಹನಗಳ ಮೇಲೆ, ಸಾರ್ವಜನಿಕರ ವಾಹನಗಳ ಮೇಲೆ, ಕೊನೆಗೆ ಸಹಾಯಕ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಶಾಂತಮಲ್ಲಪ್ಪ ಅವರ ವಾಹನದ ಮೇಲೆ ಅವರು ಕಲ್ಲು ತೂರಾಟ ನಡೆಸಿ 14ಕ್ಕೂ ಹೆಚ್ಚು ಜನ ಗಾಯಗೊಂಡಿರ್ತಕ್ಕಂಥ, 3-4 ಜನ ಪೊಲೀಸರು ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥ ದೊಡ್ಡ ಒಂದು ದಾಂಧಲೆಯ ಒಂದು ಪ್ರಕರಣ. ಇಂತಹ ದಾಂಧಲೆ ನಡೆಸಿದಂಥ ಕಿಡಿಗೇಡಿಗಳನ್ನ ರಕ್ಷಣೆ ಮಾಡುವಂತ ಕೆಲಸ ಕೂಡ ನಡೀತಾ ಇರುವಂಥದ್ದು ನಿಜಕ್ಕೂ ವಿಪರ್ಯಾಸ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ವಾಸ್ತವವಾಗಿ ಈ ಗಲಭೆ ನಡೆದಿರ್ತಕ್ಕಂಥದ್ದು ಆ ಒಂದು ಪೋಸ್ಟ್ನಿಂದ ಅಲ್ಲ. ರಾಹುಲ್ ಗಾಂಧಿ, ಅರವಿಂದ್ ಕೇಜ್ರಿವಾಲ್ ಮತ್ತು ಅಖಿಲೇಶ್ ಯಾದವ್ ಅವರನ್ನ ಭಾವಚಿತ್ರಗಳನ್ನ ಬಳಸ್ಕೊಂಡು ಆ ಒಂದು ಉರ್ದು ಬರಹದಲ್ಲಿ ಹಾಕಿರ್ತಕ್ಕಂಥ ವಿಷಯ ಅಲ್ಲ, ಅದರ ಹಿಂದೆ ಬೇರೆ ವಿಷಯ ಇದೆ ಅನ್ನೋ ಒಂದು ಪರಮ ಸತ್ಯ ವಿಷಯವನ್ನ ನಾನು ನಿಮ್ಮ ಮುಂದೆ ಹೇಳಕ್ ಹೊರಟಿದ್ದೇನೆ. ಸತೀಶ್ ಅಲಿಯಾಸ್ ಪಾಂಡುರಂಗ ಅವರು ಮೈಸೂರಿನ ಒಬ್ಬ ಖ್ಯಾತ ಉದ್ಯಮಿ ಕೂಡ. ಮೈಸೂರಿನ ಬಲ್ಲಾಳ್ ಸರ್ಕಲ್ ಹತ್ರ ಇರ್ತಕ್ಕಂಥ ಪಂಚವಟಿ ಹೋಟೆಲು ಬಹಳ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಅದರ ಮಾಲೀಕರ ಪೈಕಿ ಅವರು ಒಬ್ಬರು ಕೂಡ, ಅಂದ್ರೆ ಪ್ರಮುಖ ಪಾಲುದಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಅದಕ್ಕಿಂತಲೂ ಅವರು ಡ್ರೈ ಫ್ರೂಟ್ಸ್ ಮರ್ಚೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಉದಯಗಿರಿ ಹೊಂದ್ಕೊಂಡಂಗಿರ್ತಕ್ಕಂಥ ಕಲ್ಯಾಣಗಿರಿ, ಅದು ಕೂಡ ಅಲ್ಪಸಂಖ್ಯಾತರೇ ಅತಿ ಹೆಚ್ಚು ಅವರ ಬಾಹುಳ್ಯ ಇರ್ತಕ್ಕಂಥ ಒಂದು ಪ್ರದೇಶ. ಅಲ್ಲಿನ ಕಲ್ಯಾಣಗಿರಿಯ ತ್ರಿವೇಣಿ ಸರ್ಕಲ್ ನಲ್ಲಿ ಇರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ತ್ರಿವೇಣಿ ಸರ್ಕಲ್ ಬಳಿ ಇರ್ತಕ್ಕಂಥ ನಿಮಿಷಾಂಬ ಹೋಮ್ ಪ್ರಾಡಕ್ಟ್ಸ್ ನ ಮಾಲೀಕರು. ಬೇರೆ ಇನ್ನೂ 2-3 ಮಳಿಗೆಗಳು, ಅದೇ ಹೆಸರಿನ ಮಳಿಗೆಗಳು ಮೈಸೂರಿನ ಬೇರೆ ಭಾಗಗಳಲ್ಲಿ ಸತೀಶ್ ಅವರ ಮಾಲೀಕತ್ವದಲ್ಲಿ ನಡೀತಾ ಇದೆ. ಈ ಒಂದು ನಿಮಿಷಾಂಬ ಹೋಮ್ ಪ್ರಾಡಕ್ಟ್ಸ್ ಪ್ರತಿನಿತ್ಯ
ಅತಿ ಹೆಚ್ಚು ವ್ಯಾಪಾರ ವಹಿವಾಟನ್ನು ನಡೆಸ್ತಾ ಇರ್ತಕ್ಕಂಥ ಒಂದು ಮಳಿಗೆ ಆಗಿರುತ್ತೆ. ಅದೇ ಉದಯಗಿರಿಯಲ್ಲಿ, ಕಲ್ಯಾಣಗಿರಿಯಲ್ಲಿ ಅಲ್ಪಸಂಖ್ಯಾತರ ಮಾಲೀಕತ್ವದ ಡ್ರೈ ಫ್ರೂಟ್ಸ್ ಶಾಪ್ಗಳಲ್ಲಿ ಆಗೋದಕ್ಕಿಂತಲೂ 3-4 ಪಟ್ಟು ಹೆಚ್ಚು ವ್ಯಾಪಾರ ಈ ನಿಮಿಷಾಂಬ ಹೋಮ್ ಪ್ರಾಡಕ್ಟ್ಸ್ ನಲ್ಲಿ ಆಗ್ತಾ ಇರುವಂತದ್ರಿಂದ. ಯಾಕೆಂದ್ರೆ ಅವರು ಉತ್ಕೃಷ್ಟ ಗುಣಮಟ್ಟದ ಆ ಡ್ರೈ ಫ್ರೂಟ್ಸ್ಗಳು ಸೇರಿದಾಗೆ, ಸಿಹಿ ತಿನಿಸುಗಳನ್ನು ಸೇರಿದಾಗೆ ಮಾರಾಟ ಮಾಡ್ತಾ ಇರೋದ್ರಿಂದ ಸಹಜವಾಗೇನೆ ವ್ಯಾಪಾರ ವಹಿವಾಟು ಚೆನ್ನಾಗಿರೋದ್ರಿಂದ, ನಮ್ಮ ಬಾಹುಳ್ಯ ಜಾಸ್ತಿ ಇರ್ತಕ್ಕಂಥ ಪ್ರದೇಶದಲ್ಲಿ ಅನ್ಯ ಧರ್ಮೀಯನೊಬ್ಬ ಇಷ್ಟೊಂದು ವ್ಯಾಪಾರ ಮಾಡ್ತಾ ಇದ್ದಾನಲ್ಲ ಅನ್ನೋ ಒಂದು ಹೊಟ್ಟೆ ಕಿಚ್ಚಿನಿಂದ ಆ ಮಳಿಗೆಯನ್ನ ಹೇಗಾದ್ರೂ ಮಾಡಿ ತಮ್ಮದಾಗಿಸ್ಕೋಬೇಕು ಅಂತ ಹೇಳಿ ಕಳೆದ ಹಲವಾರು ತಿಂಗಳಿಂದ ತೆರೆಮರೆಯಲ್ಲಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಈ ಅಲ್ಪಸಂಖ್ಯಾತ ಸಮುದಾಯದ ವ್ಯಾಪಾರಸ್ಥರು ಅಂತಿಮವಾಗಿ ಸತೀಶ್ ಅವರು ಈ ಅಲ್ಪಸಂಖ್ಯಾತರ ಆಮಿಷಗಳಿಗೆ ಒಳಗಾಗದೆ ತಮ್ಮ ಮಳಿಗೆಯನ್ನ ಯಾವುದೇ ಕಾರಣಕ್ಕೂ ಮಾರಾಟ ಮಾಡಲಿಕ್ಕೆ ಅಥವಾ ಸ್ಥಳಾಂತರ ಮಾಡಲಿಕ್ಕೆ ಒಪ್ಪದೇ ಇದ್ದಿದ್ರಿಂದ, ಮೊದಲೇ ತಯಾರಿ ನಡೆಸ್ತಿದ್ದಂತ ಇವರು ಒಂದೇ ಒಂದು ಕ್ಷುಲ್ಲಕ ಕಾರಣ, ಅದು ಕೋಇನ್ಸಿಡೆನ್ಸ್ ಅಂತ ಏನ್ ಹೇಳ್ತೀವಿ, ಆ ರೀತಿ ಆ ಪೋಸ್ಟ್ ಅನ್ನ ಒಂದು ಉದ್ದೇಶವಾಗಿ ಇಟ್ಕೊಂಡು ಅದನ್ನ ಉದಾಹರಣೆಯಾಗಿ ಇಟ್ಕೊಂಡು ಅವತ್ತು 10ನೇ ತಾರೀಕು ಮಾಡಿರ್ತಕ್ಕಂಥ ದಾಳಿ ಇದು ಸತ್ಯವಾದಂತ ವಿಷಯ. ಹಾಗಾಗಿ ಯಾವಾಗ ಆ ಒಂದು ನಿಮಿಷಾಂಬ ಹೋಮ್ ಪ್ರಾಡಕ್ಟ್ಸ್ ಮಳಿಗೆ ಸ್ಥಳಾಂತರಕ್ಕೆ ಒಪ್ಲಿಲ್ವೋ ಅಥವಾ ಮಾರಾಟಕ್ಕೆ ಒಪ್ಲಿಲ್ವೋ, ಆಗ ರಚನೆ ಆದಂಥದ್ದೇ ಈ ಒಂದು ದಾಳಿಯ, ಈ ಮೊನ್ನೆ ನಡೆದಂತ ದಾಳಿಯ ಒಂದು ಸಂಚು ಅವಾಗ ಹಿಂದೆನೆ ರೂಪುಗೊಂಡು ಅದು ಕೊನೆಗೆ ಜಾರಿಗೆ ಬಂದಂಥದ್ದು ಆ ಪೋಸ್ಟ್ ಮಾಡಿದ ಒಂದು ನೆಪವನ್ನ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು.